ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಜಿಲ್ಲೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಮುಖ್ಯವಾಗಿ HN ವ್ಯಾಲಿ ನೀರಿನ ಯೋಜನೆಯ ಕುರಿತು ಮಾತನಾಡಿದ ಅವರು, ಜನರ ನೋವು ನೋಡಿ ನಾನು ಈ ಯೋಜನೆ ತಂದಿದ್ದೇನೆ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಭೂಗತ ನೀರು ಸುಮಾರು 1200 ಅಡಿ ಕೆಳಗೆ ಇಳಿದಿದೆ. ಇದರಿಂದ ರೈತರು ಹಾಗೂ ಸಾರ್ವಜನಿಕರು ಎದುರಿಸುತ್ತಿರುವ ಕಷ್ಟವನ್ನು ಗಮನಿಸಿ HN ವ್ಯಾಲಿ ನೀರನ್ನು ತರಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಇಂದು ಈ ಯೋಜನೆಯ ಮಹತ್ವವನ್ನು ಕೆಲವು ರಾಜಕೀಯ ನಾಯಕರು ಸಣ್ಣದಾಗಿ ತೋರಿಸುತ್ತಿದ್ದಾರೆ ಎಂಬ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೈಂಟಿಸ್ಟ್ಗಳು ಹೇಳುವ ವಾಸ್ತವಿಕತೆಯನ್ನು ಬಿಟ್ಟು ರಾಜಕೀಯವಾಗಿ ಏನೂ ಆಗಲ್ಲ ಎಂದು ಹೇಳುವುದು ಸರಿಯಲ್ಲ ಎಂದು ಸಂಸದರು ಸ್ಪಷ್ಟವಾಗಿ ಹೇಳಿದರು. ಇನ್ನು ಮುಂದೆ 2028 ಜನವರಿಯೊಳಗೆ ಜಿಲ್ಲೆಯ ಎಲ್ಲಾ ಪಂಚಾಯಿತಿಗಳಲ್ಲಿ RO ವಾಟರ್ ಪ್ಲಾಂಟ್ ನಿರ್ಮಾಣ ಮಾಡುವುದು ನನ್ನ ಜವಾಬ್ದಾರಿ ಎಂದು ಡಾಕ್ಟರ್ ಕೆ ಸುಧಾಕರ್ ಭರವಸೆ ನೀಡಿದ್ದಾರೆ. ಈಗ ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಈ ಭಾಗದ ನದಿಗಳ ಜೋಡಣೆಗೆ ಒಂದು ದೊಡ್ಡ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಕೈಗೆತ್ತಿಕೊಂಡಿದೆ. ಹಂತ ಹಂತವಾಗಿ ಆಗ್ತಾರೆ. ಈಗ 20 ಕಿಲೋಮೀಟರ್ ಆಚೆ ಇರುವಂತಹ ಕೃಷ್ಣಾ ನದಿ ತರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಇನ್ನ ವಿಚಾರ ಮಾಡ್ತಾರೆ. 3 ವರ್ಷ ಆಯ್ತು ಸರ್ಕಾರ. ಹಾಗಾಗಿ ಇಡೀ ದೇಶಕ್ಕೆ ಜಲ್ ಜೀವನ್ ಮಿಷನ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಮನೆ ಮನೆಗೆ ನಲ್ಲಿ 3 ಇವತ್ತು ನೀರನ್ನು ಕೊಡೋ ಯೋಜನೆ ಮಾಡಿದ್ವಿ. ಯಾರು ಮಾಡಿದ್ರು? ಕಾಂಗ್ರೆಸ್ ಮಾಡಿದ್ರ. 50 ವರ್ಷ ಇದ್ರು ಸರ್ಕಾರ. ಬಿಜೆಪಿ ಬಗ್ಗೆ ಕೇಳ್ತಾ ಸರ್. ಹಾಗಾಗಿ ಬಿಜೆಪಿನೇ ಮಾಡಿದ್ರು. ನದಿ ಜೋಡಣೆ ಬಗ್ಗೆ ಕೇಳ್ತಾ ಇದೀವಿ. ನಲ್ಲಿ ಜೋಡಣೆ ಅಲ್ಲ, ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನನಗೆ ಗೊತ್ತಿದೆ, ಬಹಳ ಮುಂದೆ ಹೋಗ್ತಾ ಇರುವಂತ ಎತ್ತಿಗೆನೆ ಹೊಡೆಯೋದು. ಯಾವ್ದು ನಿಂತೋಗಿರ್ತಾವಲ್ಲ ಅಂತವ್ನ ಯಾರು ಮಾತಾಡಕ್ ಹೋಗಲ್ಲ. ಯಾಕೆಂದ್ರೆ ಅವ್ರು ಹೆಂಗೂ ಮಾಡಲ್ಲ ಅಂತ ನಿಮಗೂ ಗೊತ್ತಾಗೋಗಿದೆ. ಕಾಂಗ್ರೆಸ್ ಸರ್ಕಾರ ಕೇಳಿ ಏನ್ ಪ್ರಯೋಜನ ಇಲ್ಲ, ಅವ್ರು ಹೆಂಗೂ ಏನು ಮಾಡಲ್ಲ ಅಲ್ಲ. ಅದ್ರ ನಂಬರ್ ಮೋದಿ ಓಡ್ತಾ ಇರ್ತಕ್ಕಂಥವ್ರು ಇನ್ನ ಹೊಡಿತಾ ಇರೋದು, ಓಡ್ಲಿ ಇನ್ನ ಓಡ್ಲಿ ಅಂತ. ಆದ್ರೂ ಓಡ್ತಾರೆ, ಅವ್ರೇನು ಬೀಳೋದು. ಸಾಧನೆ ಮಾಡಿದ್ದಾರೆ ಅಂತ ಪಟ್ಟಿ ಮಾಡಕ್ ಕೇಳಿ ನಾನು ಪಟ್ಟಿ ಮಾಡಿ ನಾನು ಅವ್ರಿಗೆ ಹೇಳ್ತೀನಿ. ಅವ್ರ ಸಾಧನೆ ಏನು ಅಂತಂದ್ರೆ, ನಾನು ಮಾಡಿರೋ ಎಲ್ಲ ಕೆಲಸಗಳಿಗೆ ಹೋಗಿ ಉದ್ಘಾಟನೆ ಟೇಪ್ ಅನ್ನ ಕಟ್ ಮಾಡ್ತಾರೆ. ಅದೇ ಅವ್ರ ಸಾಧನೆ. ಮತ್ತು ಇಲ್ಲಿ ಬಂದಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಇಲ್ಲಿ ಬಂದಂತ ಯೋಜನೆಗಳನ್ನ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನ ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಅಲ್ಲಿ ಪರ್ಯಾಯವಾಗಿ ಇನ್ನೊಂದು ತಂದು ಆ ಜನರಿಗೆ ಕೊಡುವಂತ ಯೋಗ್ಯತೆ ಇಲ್ಲ. ಪಾಪ ಇಲ್ಲಿರೋ ಪ್ರತಿನಿಧಿಗೆ ಏನ್ ಆಗ್ತಾ ಇದೆ ಅಂತ ಅವರಿಗೆ ಮಾಹಿತಿಯೂ ಇಲ್ಲ, ಅದರ ಅಗತ್ಯನೂ ಹೋಗಿಲ್ಲ. ಹಿಂಗಾಗಿತ್ತ ಯಾವಾಗಾದ್ರು? ಟ್ರಾಮಾ ಸೆಂಟರ್ ಬಂದಿತ್ತು. ಟ್ರಾಮಾ ಸೆಂಟರ್ NH ಇದ್ದಂತ ಆಸ್ಪತ್ರೆಯು ತಗೊಂಡೋಗಿ ಚಿಂತಾಮಣಿಗೆ ಹಾಕ್ತಾರೆ. ಯಾಕೆ? ಇನ್ನೊಂದು ಟ್ರಾಮಾ ಸೆಂಟರ್ ಸ್ಟೇಟ್ ಅದ, ಕೇಂದ್ರ ಸರ್ಕಾರದ ಯೋಜನೆ ಅದು. ನಾನು ಸಚಿವನಾಗಿದ್ದಾಗ ಮಾಡಿಕೊಟ್ಟಿದ್ದು ಅದನ್ನ ನೀವು ತಗೊಂಡೋಗಿ ಅಲ್ಲಿ ಹೋಗ್ತೀರಿ. ಮೊನ್ನೆ ನಿಮ್ಗೆ ಗೊತ್ತಿರಲಿ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ದು ನಮ್ಮ ಇದರಲ್ಲಿ ಒಂದು ಹೊಸ ಕೇಂದ್ರ ಸರ್ಕಾರದ ಯೋಜನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿರೋದನ್ನ ಅದನ್ನ ಏನಾದ್ರು ಮಾಡಿ ಚಿಂತಾಮಣಿ ತಗೊಂಡೋಗಿ ಅಂತ ಗೊತ್ತಿದೆ. ಇಲ್ಲಿ MLA ಏನಾಗ್ತಾ ಇದೆ ಈ ಕ್ಷೇತ್ರದ್ದು ಅಂತ ಏನು ಗೊತ್ತಿಲ್ಲ. ಹಾಗಾಗಿ ಪಾಪ ಅವ್ರೇನ್ ಜಾಸ್ತಿ ಅವರು ಸಾಧನೆ ಏನ್ ಮಾಡೋರು ಅಂದ್ರೆ, ಆ ರೈತರ ಜಮೀನುಗಳು, ಫಲವತ್ತಾಗಿರುವಂತ ಜಮೀನುಗಳು ಏನು ಅವರು ಶತಮಾನಗಳಿಂದ ಉಳಿಸ್ಕೊಂಡು ಅವರ ಜೀವನ, ಅವರ ಬದುಕು, ಅವರ ಭವಿಷ್ಯ ಇಷ್ಟನ್ನು ಮಾಡ್ಕೊಂಡು ಬಂದಂತ ರೈತರನ್ನೇ ಅವ್ರ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ಸರ್ವನಾಶ ಮಾಡುವಂತ ಕೀರ್ತಿ NC ಸುಧಾಕರ್ಗೆ. ಇಂಥ ಪಾಪದ ಕೆಲಸ ನಾನು ಮಾಡಕ್ ಹೋಗಿಲ್ಲ. ಎಲ್ಲ ತೆಗಿತೀನಿ. ಅವ್ರು ಹೇಳಿದಾರಲ್ಲ ದಾಖಲೆ ಕೊಡ್ಲಿ ಅಂತ. ಯಾವ್ಯಾವ ಜಮೀನುಗಳನ್ನು ಬಿಟ್ಟಿದ್ದಾರೆ, ಯಾವ್ಯಾವ ಜಮೀನುಗಳನ್ನ ಇವರ ಬೇನಾಮಿ ಅಕೌಂಟ್ಸ್ ಅಲ್ಲಿ ಇವರು ಸಬ್ ರಿಜಿಸ್ಟ್ರಾರ್ ಹತ್ರ ಚಿಂತಾಮಣಿಗೆ ಹೋಗಿ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಅಂಕಿ ಅಂಶ ಸಮೇತ ಇಡ್ತೀನಿ.
ನನ್ನ ಹತ್ರ ಚಾಲೆಂಜ್ ಮಾಡಕ್ ಬರ್ಬೇಡ್ರಿ ಎಸ್ ಸುಧಾಕರ್ ಅವರೇ. ನಿಮ್ಮ ಮುಖವಾಡ ಕಳಿಸುವಂತ ದಿನಗಳಿದೆ, ತೋರಿಸ್ತೀನಿ ಜಿಲ್ಲೆಯ ಜನರಿಗೆ ನಿಮ್ಮ ಮುಖವಾಡ. ಯಾವ ಒಬ್ಬ ಸೈಂಟಿಸ್ಟ್ ಹೇಳ್ಬಿಟ್ರೆ ನಾನು ರಾಜಕಾರಣದಿಂದಾನೇ ಹೊರಗಡೆ ಹೋಗ್ಬೇಕು, ಇಲ್ಲ ಅವ್ರು ರಾಜೀನಾಮೆ ಮಾಡೋದು. ಯಾವ ಸೈಂಟಿಸ್ಟ್ ಹೇಳ್ತಾ ಇದ್ದೀರಲ್ಲ ನೀವು, ಯಾವ ಸೈಂಟಿಸ್ಟೋ ಯಾವ ಪ್ರೊಫೆಸರೋ ನನಗೆ ಹೇಳಿ ನಮ್ಮ ಮತ್ತೆ ನೋಡೋಣ. ನಾನು ಕೂಡ ಯಾವ್ಯಾವ ಬಯೋವ್ಯವಸ್ಥೆ ಇರಬೇಕು, ಎಷ್ಟು ಸಾಲಿಡ್ಸ್ ಇರಬೇಕು, ಏನೇನು ಅದರಲ್ಲಿ ಅಂಶಗಳಿರಬೇಕು, ನಾನೆಲ್ಲ ಕೂಡ ತಗೊಂತೀನಿ. ಅವರು ತಗೊಂಡು ಬಂದು 2ನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತಹ ನೀರನ್ನು ಪರೀಕ್ಷೆ ಮಾಡೋಣ. ಹಾ, ನಾವು ಹೇಳ್ತಾ ಇರೋದು ಕುಡಿಲಿಕ್ಕೆ ಏನಿದೆ ಇವತ್ತು ದಾರಿ? ಎಲ್ಲರ ಮನೆಯಲ್ಲಿ 20 ಲೀಟರ್ ಕ್ಯಾನ್ ಇದೆಯಾ? 1 ಲೀಟರ್ ನೀರನ್ನ ಖರೀದಿ ಮಾಡಿ ತಗೊಳ್ಳೋಷ್ಟು ಶಕ್ತಿ ಇದೆಯಾ? ನಾನು ಹೇಳ್ತಾ ಇರೋದು ಶುದ್ಧ ಕುಡಿಯೋ ನೀರಿಗೇನೆ ಹೇಳ್ತಾ ಇರೋದು. ಬೇಕಲ್ಲ ಕುಡಿಯೋ ನೀರಿಗೆ, ಬೇಡವಾ? ನನಗೆ ಗೊತ್ತಿದೆ ಕೈಗಾರಿಕೆಗೆ ಮತ್ತು ಕೃಷಿಗೆ ಇದರಿಂದ ಏನು ತೊಂದರೆ ಆಗಲ್ಲ. ಆದರೆ 2ನೇ ಹಂತದಲ್ಲಿ ಮಾಡ್ತಾ ಇರುವಂತ ಶುದ್ಧೀಕರಣ ಅದು ಕರೆಕ್ಟ್ ಆಗಿ ಆಗ್ಬೇಕು. ಅದು ಆಗ್ತಾ ಇಲ್ಲ. ಅದು ನಾನು ಆತಂಕ. ನಮ್ಮ ಸರ್ಕಾರದಲ್ಲಿ ಆಗ್ತಾ ಇದ್ದಂತ ಒಂದು ನೀತಿ ಇವತ್ತು ಸರಿಯಾಗಿ ಆಗ್ತಾ ಇಲ್ಲ. ಇದೇ BWSSB ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಬೇಕಿದ್ರೆ ನೀವು ಯಾವ ಕೆರೆ ಹತ್ರ ಆದ್ರೂ ಹೋಗಿ, ಕಂದವಾರ ಕೆರೆ ಹೋಗಿ ನೋಡಿದ್ದೀರಾ? ನಾವು ಬಿಟ್ಟಂಗೆ ಹಿಂಗಿತ್ತು, ಈಗ ಹೆಂಗಿದೆ ನೋಡಿ. ಅದೇ ಇವತ್ತು ಗೋಪಾಲಕೃಷ್ಣ ಅಮಾನಿ ಕೆರೆ ನೋಡೋದು, ಯಾವ ಕೆರೆ ಆದ್ರೂ ನೀವು ಹೋಗಿ ನೋಡಿ. ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಯ ಇಲ್ಲೇನೋ, ಅವ್ರಿಗೆ ಎಲೆಕ್ಷನ್ ಇವಾಗ ಕೇರಳ ಹೋಗಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಂದ್ಮೇಲೆ ಒಂದ್ಸಲಿ ಕರ್ಕೊಂಡು ಹೋಗಿರೋದು ನೋಡ್ಲಿ. ಅವರು ನೋಡ್ಬಿಟ್ಟು ಚೆನ್ನಾಗಿದ್ರೆ ಅಲ್ಲೇ ಊಟ ಗೀಟ ಮಾಡಿ ಅಲ್ಲೇ ನೀರು ಕುಡಿ. ಇಲ್ಲ, ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಕರೆಕ್ಟ್. ವೈಜ್ಞಾನಿಕತೆಯಿಂದ ಮಾತನಾಡೋದಾದ್ರೆ 100ಕ್ಕೆ 100 2ನೇ ಹಂತದಲ್ಲಿ ಶುದ್ಧೀಕರಣ ಆಗಿರುವಂತ ನೀರನ್ನ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ, ಕುಡಿಬಾರ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಜೀವರಾಶಿಗಳು ಅಂದ್ರೆ ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು, ಮನುಷ್ಯರು ಎಲ್ಲ ಸೇರ್ತಾರೆ. ನಾನು ಹೇಳೋದು, ನಾವು ಅವತ್ತರಲ್ಲಿ ಮಾಡಿದಂಥ ಯೋಜನೆ ಯಾಕೆ ಮಾಡಿದ್ವಿ ಅಂದರೆ, ಸಂಪೂರ್ಣ ನಮ್ಮ ಇವತ್ತು ಏನು ಗ್ರೌಂಡ್ ಟೇಬಲು, ಗ್ರೌಂಡ್ ವಾಟರು ಕಂಪ್ಲೀಟ್ ನಶಿಸಿ ಹೋಗಿತ್ತು. ಕೆರೆಗಳೆಲ್ಲ ಬತ್ತಿ ಹೋಗಿತ್ತು, 1000 ಅಡಿ ಒಳಗಡೆ ಹೋಗಿತ್ತು. ರೀಚಾರ್ಜ್ ಮಾಡಬೇಕು ವಾಟರ್ ಟೇಬಲು. ಬತ್ತಿ ಹೋಗಿರ್ತಕ್ಕಂಥ ಕೆರೆಗಳನ್ನ ಮತ್ತೆ ನೀರಿನಿಂದ ತುಂಬಿಸಿ ಅದನ್ನ ಕಾಪಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಗುಳೆ ಹೋಗ್ಬಿಡ್ತಾರೆ, ಕೂಲಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ, ಇಲ್ಲಿ ಯಾವುದು ಅಭಿವೃದ್ಧಿ ಆಗಲ್ಲ ಅಂತೇಳಿ, ಮತ್ತು ಆದಷ್ಟು ಶೀಘ್ರದಲ್ಲಿ ಯಾವುದಾದ್ರೂ ಒಂದು ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂದ್ರೆ ಅವತ್ತರಲ್ಲಿ ಇದೊಂದೇ ನಮ್ಮ ಮುಂದೆ ಕಾಣಿಸಿದೆ. ಇವತ್ತೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಅವತ್ತು ಇದ್ದಿದ್ದ ಸಂದರ್ಭ ಹೇಳ್ಬೇಕಲ್ಲ. ನಮ್ಮ ರೈತರನ್ನ ಕೇಳಿ ಇವತ್ತು ಕೂಡ ಇಟ್ ಹ್ಯಾಸ್ ಇಟ್ಸ್ ರಿಸ್ಕ್, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು 2ನೇ ಹಂತ ಆದ್ಮೇಲೆ 3ನೇ ಹಂತ ಮಾಡಲಿಕ್ಕೆ ಸರ್ಕಾರಕ್ಕೆ ದೊಡ್ಡ ವಿಷಯ ಆದಾಯಿತು. ಒಂದು 500 ಕೋಟಿ ಆಗ್ಬೋದು, 600 ಕೋಟಿ ಆಗ್ಬೋದು ವರ್ಷಕ್ಕೆ. ಬಹಳ ದೊಡ್ಡ ಮೊತ್ತ ಒಂದು ಸರ್ಕಾರಕ್ಕೆ. 4.25 ಲಕ್ಷ ಕೋಟಿ ವಹಿವಾಟು ಮತ್ತು ನಮ್ಮ ಏನು ಬಡ್ಜೆಟ್ ಇರುವಂತ ರಾಜ್ಯದಲ್ಲಿ ನಿಮ್ಗೆ 500-600 ಕೋಟಿ ಹೆಚ್ಚಾಗ್ತದ. ಈ 4-5 ಜಿಲ್ಲೆಯ ಜನರು, ಸುಮಾರು 80 ಲಕ್ಷ ಜನರು ಇರುವಂತ ಒಂದು ಜಿಲ್ಲೆಗಳಿಗೆ ಈ ಹಣ ನೀವು ದೊಡ್ಡದಾಗ್ತದ ನಾನು ಕೇಳೋದು. ಆಯ್ತು, ನಿಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಒಂದು 2-3 ವರ್ಷ ಮಾಡಿ. ಅಷ್ಟೊತ್ತಿಗೆ ಎತ್ತಿನ ಹೊಳೆ ಬರೋದು, ಕೃಷ್ಣಾ ನದಿಯಿಂದ ತಂದ ಮೇಲೆ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ. HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ. ಆಮೇಲೆ ನೀವು ಸರ್ಫೇಸ್ ವಾಟರೇ ಕೊಡಿ. ದಿಸ್ ಇಸ್ ನೋಡಿ, ಎಲ್ಲದಕ್ಕೂ ಒಂದೇ ಒಂದು ಅದನ್ನೇನು ಹೇಳ್ತಾರಲ್ಲ, ಮ್ಯಾಜಿಕ್ ಬ್ಯಾಂಡ್ ಅಲ್ಲಿ ಮಾಡೋಕ್ಕಾಗಲ್ಲ. ಇದನ್ನ ಒಂದು ವೈಜ್ಞಾನಿಕತೆಯಿಂದ, ವೈಜ್ಞಾನಿಕ ವಿಚಾರವಾಣಿ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನಿದೆ ಇದನ್ನ ಮಾಡಬೇಕಾಗುತ್ತೆ. ಸರ್ಕಾರ ಜವಾಬ್ದಾರಿಯಿಂದ ಮಾಡಬೇಕಾಗ್ತದೆ. ಇದರಲ್ಲಿ ನಾನು ರಾಜಕಾರಣ ಮಾಡಲಿಕ್ಕೆ, ರಾಜಕೀಯ ಬೆರೆಸಲಿಕ್ಕೆ ಹೋಗಲ್ಲ. ಚೈನಾದಿಂದ ಬರ್ತಾ ಇದೆ, ಅಮೆರಿಕದಿಂದ ಬರ್ತಾ ಇದೆ, ವೆನೆಜುವೆಲಾದಿಂದ ಬರ್ತಾ ಇದೆ,
ಆಫ್ರಿಕಾ ದೇಶಗಳಲ್ಲಿ 2 ದೇಶಗಳಿಂದ ಬರ್ತಾ ಇದೆ, ನೈಜೀರಿಯಾ ಮತ್ತು ಇನ್ನೊಂದು ಯಾವುದು ಬರ್ತೇನೆ, 2 ದೇಶಗಳು. ಮತ್ತು ಇವತ್ತು ಫರ್ಟಿಲೈಸರ್ ಅದು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಗ್ರೂಪ್ ಆಫ್ ಮಿನಿಸ್ಟರ್ಸ್ದು ಸಮಿತಿ ಮಾಡಿದ್ದಾರೆ. ಮಾಡಿ ಅದು ಕೂಡ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಇವತ್ತು ಅಭಾವ ಆಗಬಾರ್ದು ಒಂದು ಕಡೆ. ಎರಡನೇದೇನು ಮಾಡಿದ್ದಾರೆ, ಸಬ್ಸಿಡಿಯನ್ನು ಹೆಚ್ಚು ಮಾಡಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಕೂಡ ಪಾಸ್ ಮಾಡಿದ್ದಾರೆ. 45,000 ಕೋಟಿಯಷ್ಟು ಸಬ್ಸಿಡಿಯನ್ನು ಇವತ್ತು ಕೊಡಲಿಕ್ಕೆ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗಿದೆ. ಅಂದರೆ ಯಾವೊಂದು ಸಣ್ಣ ವಿಷಯ ದೊಡ್ಡ ವಿಷಯ ಅಂತಲ್ಲ, ಮಾನ್ಯ ಪ್ರಧಾನಮಂತ್ರಿಗಳು ಅಷ್ಟು ದೂರ ಆಲೋಚನೆಯಿಂದ ಇಟ್ಕೊಂಡು ರೈತರಿಗೆ ಯಾವ ವರ್ಗದ ಜನರಿಗೂ ಕೂಡ ಈ ದೇಶದಲ್ಲಿ ಯುದ್ಧ ಆಗಲಿ, ಕೋವಿಡ್ ಬರಲಿ, ಇನ್ಯಾವುದೇ ಸಮಸ್ಯೆ ಬರಲಿ, ಆ ಸಮಸ್ಯೆ ನಮ್ಮ ಜನಸಾಮಾನ್ಯರಿಗೆ, ಭಾರತೀಯರ ಮೇಲೆ ಆ ಸಮಸ್ಯೆಯಿಂದ ಬಳಲದಂಗೆ, ಆ ಸಮಸ್ಯೆಯಿಂದ ತೊಂದರೆ ಆಗದಂತೆ ಕ್ರಮಗಳನ್ನು ಇವತ್ತು ನಮ್ಮ ಸರ್ಕಾರ ಖಂಡಿತವಾಗಿಯೂ ಕೂಡ ಮಾಡಿದೆ. 100ಕ್ಕೆ 100 ಮಾಡಿದ್ಯಾ, ಯಾರು ಕೂಡ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಪುಟ್ಟ ಲೋಪದೋಷಗಳು ಇರ್ಬೋದು, ನಾನಿಲ್ಲ ಅಂತೇಳಿ. ಅದನ್ನು ದೊಡ್ಡದಾಗಿ ಮಾಡುವಂಥದ್ದು ಯುದ್ಧದ ಸಮಯದಲ್ಲಿ ನಿಮ್ಗೆ ಗೊತ್ತಿರಲಿ, ಇಡೀ ವಿಶ್ವದಲ್ಲಿ ಹಿಂದೂ ದೇಶ ನಮ್ದೊಂದೇನೆ. ಯಾವ್ಯಾವ ದೇಶಗಳಲ್ಲಿದೆ ಇವತ್ತು ಪೆಟ್ರೋಲಿಯಂ ನಿಮ್ಗೆ ಗೊತ್ತಿದೆ, ಯಾವ್ಯಾವ ಧರ್ಮದ ದೇಶಗಳಲ್ಲಿದೆ ಅಂತ. ರಾಜತಾಂತ್ರಿಕ ವ್ಯವಸ್ಥೆ ಚೆನ್ನಾಗಿಲ್ಲದೆ ಇದ್ದಿದ್ರೆ ಈ ದೇಶಗಳ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡು ಇವತ್ತಿಗೂ ಇರಾನ್ನವ್ರು ನಮ್ಗೆ ಕೊಡ್ತಾ ಇದ್ದಾರೆ. ಇವತ್ತು ಇರಾನ್ ಸ್ಟ್ರಾಟ್ ಆಫ್ ಹಾರ್ಮಸ್ ಅಲ್ಲಿ ಯಾವ ದೇಶಗಳನ್ನ ಮುಚ್ಚಿದ್ರು ಅವರು ನಮ್ಮ ದೇಶಕ್ಕೆ ಅವರು ಕಳಿಸ್ಕೊಡ್ತಾ ಇದ್ದಾರೆ ಹಡಗುಗಳು. ಯಾಕೆ ಆಗ್ತಾ ಇದೆ ಅದು? ಅದಷ್ಟು ಗದೆ ಆಗ್ತಾ ಇದೆಯಾ? ಅದರಿಂದ ಶ್ರಮ ಇಲ್ವಾ? ಅದರಿಂದ ವ್ಯೂಹ ಇಲ್ವಾ? ಸರ್ಕಾರದ ಆಡಳಿತದ ನೀತಿ ಇಲ್ವಾ? ಅದರಿಂದಾನೇ ಇವತ್ತು ನಾವೆಲ್ಲ ಕೂಡ, ನಾನು ಹೇಳಿದೆ ಮೊನ್ನೆ, ಅದನ್ನ ಅಪಾರ್ಥ ಮಾಡಿ 3 ಹೊತ್ತು ನಾವು ಊಟ ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನೇ ಅದಕ್ಕೆ ಮುಂಚೆ ನಾವು ಊಟ ಮಾಡ್ತಾ ಇರ್ಲಿಲ್ವಾ ಅಂತ ಕಾಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೆ. ಅದನ್ನ ಲಿಟ್ರಲ್ ಮೀನಿಂಗ್ ತಗೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳಿರುವಂತ ವಿಷಯವೇ ಬೇರೆ. ಇಂಥ ಒಂದು ಸ್ಥಿತಿಯಲ್ಲಿ ಕೂಡ ನಾವು ಆರಾಮಾಗಿದ್ದೀವಿ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನೀತಿ ಕಾರಣ, ಆಡಳಿತದ ರೀತಿ ನೀತಿಗಳು ಕಾರಣ ಅಂತ ಹೇಳಿದ್ದೀನಿ ಅಷ್ಟೇ. ಪ್ರತಿ ಗ್ರಾಮಕ್ಕೂ ಸ್ವಚ್ಛ ಕುಡಿಯುವ ನೀರು ಒದಗಿಸುವುದು ನನ್ನ ಮುಖ್ಯ ಗುರಿ ಎಂದು ಹೇಳಿದ್ದಾರೆ. ಇದರ ಮೂಲಕ ಜಿಲ್ಲೆಯ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಲು ಪ್ರಯತ್ನ ಮಾಡ್ತೀನಿ ಎಂದು ಸಹ ತಿಳಿಸಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.